ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 22. ದೇವಸ್ಥಾನದ ಆವರಣದ ಶಾಂತತೆ ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿತ್ತು. ಗೊಂದಲ ಮನೆ ಮಾಡಿತ್ತು. ಯಾರಾದರೂ ನೀರು ತನ್ನಿ, ಬೇಗ ಗಾಡಿ ಕರೀರಿ, ಅವನ ನಿದ್ರೆ ಮಾಡೋಕೆ ಬಿಡಬೇಡಿ. ಕೆಲವು ಮಹಿಳೆಯರು ತಕ್ಷಣ ಮುಂದೆ ಬಂದು ಕಿರಣ್ನ ತಲೆ ಎತ್ತಿ ಹಿಡಿದರು. ಅವನ ಉಸಿರಾಟ ಪರೀಕ್ಷಿಸಿದರು. ಅವನಿ ಅಲ್ಲಿಯೇ ಸ್ತಬ್ಧಳಾಗಿ ನಿಂತಿದ್ದಳು. ಅವಳ ಕಾಲುಗಳು ಜಡವಾಗಿದ್ದವು, ಕೈಗಳು ನಿಯಂತ್ರಣವಿಲ್ಲದೆ ನಡುಗುತ್ತಿದ್ದವು. ಅವಳ ಕಿವಿಯಲ್ಲಿ ಏನೋ ಸದ್ದು ಕೇಳಿಸಿದಂತಾಗುತ್ತಿತ್ತು. ಕಣ್ಣು ಮಂಜಾಗಿತ್ತು. ಇದೆಲ್ಲವೂ ಕನಸಿನಂತೆ, ಬೇರೆ ಯಾರಿಗೂ ಆಗುತ್ತಿರುವ ಘಟನೆಯಂತೆ ಅವಳಿಗೆ ಭಾಸವಾಗುತ್ತಿತ್ತು. ಇವ ವಿಷ ಕುಡ್ದಿದ್ದಾನೆ, ಒಬ್ಬ ಮಹಿಳೆ ಕಿರುಚಿದಳು. ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು. ಅವರು ಅವನನ್ನು ಎತ್ತುತ್ತಿರುವಾಗ ಜನರ ನಡುವೆ ಪಿಸುಮಾತುಗಳು ಹರಡತೊಡಗಿದವು, ಅತ್ಯಂತ ವೇಗವಾಗಿ, ಚೂಪಾಗಿ ಮತ್ತು ಕ್ರೂರವಾಗಿ. ಇವಳು ಅವನಿ ಅಲ್ವಾ? ಹೌದು ಹೌದು, ಕೃಷ್ಣಮೂರ್ತಿ ಭಟ್ರ ಮಗಳು, ಅದೇ ಹುಡುಗಿ. ಅವ ಆಗಲೇ ಹೇಗೆ ಕಿರ್ಸ್ತಿದ್ದ ಅಂತ ಕೇಳಿದ್ರಲ್ವಾ? ಈ ಹುಡುಗಿಯಿಂದನೇ ಇದೆಲ್ಲ ಆಗಿರೋದು. ಆ ಮಾತುಗಳು ಅವನಿಯ ಮೇಲೆ ಅತಿಯಾದ ಹೊಡೆತ ನೀಡಿದವು. ಅವಳ ಉಸಿರು ಕಟ್ಟಿತು, ಗಂಟಲು ಪಸೆ ಆರಿತ್ತು. ಆತಂಕವು ಅವಳ ಎದೆಯನ್ನು ಎಷ್ಟು ಬಿಗಿಯಾಗಿ ಅಪ್ಪಿತೆಂದರೆ ಅವಳು ಅಲ್ಲಿಯೇ ಕುಸಿದು ಬೀಳುತ್ತೇನೋ ಎಂದುಕೊಂಡಳು. ಆ ತುರ್ತು ಸಮಯದಲ್ಲಿಯೂ ಕೆಲವು ಮಹಿಳೆಯರು ಅವಳನ್ನು ದೋಷಿಯಂತೆ ನೋಡುತ್ತಿದ್ದರು. ಇನ್ನು ಕೆಲವರು ಕುತೂಹಲದಿಂದ, ಮತ್ತೆ ಕೆಲವರು ಕೇವಲ ಅನುಕಂಪದಿಂದ. ಸ್ವಲ್ಪ ದೂರ ಹೋಗು ಮಗಳೇ, ಅವನಿಯ ಸ್ಥಿತಿಯನ್ನು ಗಮನಿಸಿದ ಒಬ್ಬ ಹಿರಿಯ ಮಹಿಳೆ ಮೆಲ್ಲಗೆ ಹೇಳಿದ್ದರು. ಈಗ ಧೈರ್ಯದಿಂದ ಇರು, ಈ ಮಳ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನೀನು ಗಾಬರಿ ಆದರೆ ಅವನಿಗೆ ಸಹಾಯ ಸಿಗೋದಿಲ್ಲ. ಬೇಗ ಗಾಡಿ ವ್ಯವಸ್ಥೆ ಮಾಡು ಹೇಗಾದರೂ ಎಂದರು. ಮರುಭೂಮಿಯಲ್ಲಿ ಒಂದು ತೊಟ್ಟು ನೀರಿನಂತೆ ಅವರ ಮಾತುಗಳು ಕೆಲಸ ಮಾಡಿತ್ತು. ಅವನಿ ಮೌನವಾಗಿ ತಲೆಯಾಡಿಸಿದಳು. ಫೋನ್ ತೆಗೆಯಲು ಪ್ರಯತ್ನಿಸಿದಾಗ ಅವಳ ಬೆರಳುಗಳು ಅವಳ ಮಾತನ್ನೇ ಕೇಳುತ್ತಿರಲಿಲ್ಲ. ಅವಳು ಆದಿತ್ಯನಿಗೆ ಕರೆ ಮಾಡಿದಳು. ಅವನು ಫೋನ್ ಎತ್ತಿದ ತಕ್ಷಣ ಅವಳ ಧ್ವನಿ ಒಡೆದು ಹೋಯಿತು. ಆದಿತ್ಯ, ಕಿರಣ ಅವನು ವಿಷ ಕುಡ್ದಿದ್ದಾನೆ, ಪ್ಲೀಸ್ ಬನ್ನಿ, ಪ್ಲೀಸ್, ದೇವಸ್ಥಾನದಲ್ಲಿ. ಅಷ್ಟೇ ಅವಳು ಹೇಳಿದ್ದು. ಆದಿತ್ಯ ಪ್ರಶ್ನೆಗಳನ್ನು ಕೇಳಲಿಲ್ಲ, ಕಿಂಚಿತ್ತೂ ಹಿಂಜರಿಯಲಿಲ್ಲ. ಕರೆ ತಕ್ಷಣ ಕಟ್ಟಾಯಿತು. ಸ್ವಲ್ಪ ಸಮಯದಲ್ಲೇ ಆದಿತ್ಯ ಅಲ್ಲಿಗೆ ಬಂದ. ಅವನ ಕಾರು ದೇವಸ್ಥಾನದ ಬಳಿ ವೇಗವಾಗಿ ಬಂದು ನಿಂತಿತು. ಅಷ್ಟರಲ್ಲಿ ಒಂದು ಗಾಡಿಯ ವ್ಯವಸ್ಥೆ ಆಗಿತ್ತು. ಅಲ್ಲಿನ ಜನಸಂದಣಿ, ಆತಂಕ ಮತ್ತು ಕಿರಣ್ಣನ್ನು ಹೊರಗೆ ತರುತ್ತಿರುವುದನ್ನು ನೋಡಿದ ಕ್ಷಣ ಅವನ ಮುಖದ ಭಾವ ಪೂರ್ತಿಯಾಗಿ ಬದಲಾಯಿತು. ಅವನು ವೇಗವಾಗಿ ಕಾರ್ಯಪ್ರವೃತ್ತನಾದ. ಹೊರನೋಟಕ್ಕೆ ಶಾಂತವಾಗಿದ್ದರೂ ಒಳಗಡೆ ಆತಂಕದ ಕಿಚ್ಚು ಉರಿಯುತ್ತಿತ್ತು. ಅವನಿ ಅಲ್ಲಿಯೇ ಶವದಂತೆ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಆ ಕ್ಷಣಗಳು ಮತ್ತೆ ಮತ್ತೆ ಸುಳಿಯುತ್ತಿದ್ದವು. ಆ ಬಾಟಲಿ, ಅವನು ಬಿದ್ದಿದ್ದು, ಆ ಶಬ್ದ. ಕಿರಣನ ದೇಹ ಸಡಿಲವಾಗಿತ್ತು, ಮುಖ ಪೇಲವವಾಗಿತ್ತು. ಸ್ವಲ್ಪ ಎಚ್ಚರವಿತ್ತು ಅವನಿಗೆ, ಅಷ್ಟೇ. ಕಿರಣ್ಣನ್ನು ಗಾಡಿಯೊಳಗೆ ಸ್ಥಳಾಂತರಿಸಲು ಆದಿತ್ಯನು ಸಹಾಯ ಮಾಡಿದ. ಕಿರಣ್ಣನ್ನು ಜಾಗರೂಕತೆಯಿಂದ ಒಳಗೆ ಮಲಗಿಸಲಾಯಿತು. ಆದಿತ್ಯ ಕೆಲವು ಸೂಚನೆಗಳನ್ನು ನೀಡಿದ ಮತ್ತು ತಾನು ತನ್ನ ಕಾರ್ ಸ್ಟಾರ್ಟ್ ಮಾಡಿದ. ಹೋಗುವ ಹಾದಿಯಲ್ಲಿ ಅವನು ಕೆಲವು ಕರೆಗಳನ್ನು ಮಾಡಿದ. ಅವು ಸಣ್ಣದಾಗಿದ್ದವು ಮತ್ತು ನಿಯಂತ್ರಣದಲ್ಲಿದ್ದವು. ಅವನು ಅವನಿಯ ಮನೆಗೆ ವಿಚಾರ ತಿಳಿಸಿದ, ಆಸ್ಪತ್ರೆಯವರಿಗೂ ತಿಳಿಸಿದ, ಎಲ್ಲವನ್ನೂ ನಿಭಾಯಿಸಿದ. ಆದರೆ ಅವನ ದವಡೆಗಳು ಬಿಗಿಯಾಗಿದ್ದವು. ಅವನಿ ಪಕ್ಕದ ಸೀಟ್ನಲ್ಲಿ ಮೌನವಾಗಿ ಕುಳಿತಿದ್ದಳು. ಮಡಿಲಿನಲ್ಲಿ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಶೂನ್ಯವನ್ನು ದಿಟ್ಟಿಸುತ್ತಿದ್ದಳು. ಆಸ್ಪತ್ರೆಯಲ್ಲಿ ಎಲ್ಲವೂ ವೇಗವಾಗಿ ನಡೆಯಿತು. ಕೃಷ್ಣಮೂರ್ತಿಯವರ ಕುಟುಂಬಕ್ಕೆ ಪರಿಚಯವಿದ್ದ ಒಬ್ಬ ಡಾಕ್ಟರ್ ಪರಿಸ್ಥಿತಿಯನ್ನು ತಕ್ಷಣ ಅರ್ಥ ಮಾಡಿಕೊಂಡರು. ಯಾವುದೇ ಪ್ರಶ್ನೆಗಳಿಲ್ಲದೆ, ವಿಳಂಬವಿಲ್ಲದೆ, ಕಾಗದ ಪತ್ರಗಳ ಕಿರಿಕಿರಿ ಇಲ್ಲದೆ ಕಿರಣ್ಣನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಒಯ್ಯಲಾಯಿತು. ಚಿಕಿತ್ಸೆ ಆರಂಭವಾಯಿತು. ಎಲ್ಲೆಡೆ ಗಡಿಬಿಡಿಯ ಓಡಾಟ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆಂಟಿಸೆಪ್ಟಿಕ್ ದ್ರಾವಣದ ವಾಸನೆ ಮತ್ತು ಬಿಗುವಿನ ವಾತಾವರಣ ಆವರಿಸಿತ್ತು. ಕಿರಣ್ ಹಾಸಿಗೆಯ ಮೇಲೆ ಮಲಗಿದ್ದ. ಅವನ ಕೈಗೆ IV ಹಾಕಲಾಗಿತ್ತು. ಉಸಿರಾಟ ಈಗ ಸ್ಥಿರವಾಗಿತ್ತು. ಡಾಕ್ಟರ್ ಡ್ರಿಪ್ಪನ್ನು ಅಡ್ಜಸ್ಟ್ ಮಾಡಿ ಕೊನೆಗೆ ಅಲ್ಲೇ ನೆರೆದಿದ್ದ ಕುಟುಂಬದ ಕಡೆಗೆ ತಿರುಗಿದರು. ಈಗ ಯಾವುದೇ ತಕ್ಷಣದ ಅಪಾಯ ಇಲ್ಲ, ಹೆದರಬೇಡಿ, ಡಾಕ್ಟರ್ ಶಾಂತವಾಗಿ ಹೇಳಿದರು. ಅವನು ಸೇವಿಸಿದ ವಿಷದ ಪ್ರಮಾಣ ಬಹಳ ಕಡಿಮೆ ಇತ್ತು. ತಲೆ ತಿರ್ಗೋಕೆ ಮತ್ತು ಕುಸಿದು ಬೀಳೋಕೆ ಅದು ಸಾಕಾಗಿತ್ತು. ಆದರೆ ಅದು ಪ್ರಾಣಾಪಾಯ ತರುವಂತಿರಲಿಲ್ಲ. ಅವನ ದೇಹ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸ್ತು ಅಷ್ಟೆ. ಅದಕ್ಕೆ ಅವನ ಪ್ರಜ್ಞೆ ತಪ್ಪಿ ಬಿದ್ದಿದ್ದು. ನಾವು ಸಮಯಕ್ಕೆ ಸರಿಯಾಗಿ ಅವನ ಹೊಟ್ಟೆಯನ್ನು ಕ್ಲೀನ್ ಮಾಡಿದ್ದೀವಿ ಎಂದರು ಡಾಕ್ಟರ್. ಅಲ್ಲಿಯವರೆಗೆ ಉಸಿರು ಬಿಗಿ ಹಿಡಿದಿದ್ದವರೆಲ್ಲರೂ ಒಮ್ಮೆ ನಿಟ್ಟುಸಿರು ಬಿಟ್ಟರು.
ಅವಸರವಾಗಿ ಓಡೋಡಿ ಬಂದಿದ್ದ ಕಿರಣ್ನ ಪೋಷಕರು ಹಾಸಿಗೆಯ ಹತ್ತಿರವೇ ನಿಂತಿದ್ದರು. ಅವರೂ ಕೂಡ ಧೃತಿಗೆಟ್ಟಿದ್ದರು, ಹೆದರಿದ್ದರು, ಆದರೆ ಸಮಾಧಾನವಾಗಿರಲು ಪ್ರಯತ್ನಿಸುತ್ತಿದ್ದರು. ಅವನ ತಾಯಿ ಸದ್ದಿಲ್ಲದೆ ಕಣ್ಣೀರು ಒರೆಸಿಕೊಂಡರು. ತಂದೆ ಡಾಕ್ಟರ್ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಾ ತಲೆಯಾಡಿಸಿದರು. ಹಾಗಾದರೆ ಅವನು ಗುಣಮುಖನಾಗ್ತಾನೆ ಅಲ್ವಾ? ಅವನ ತಂದೆ ಕೇಳಿದರು. ಹೌದು, ದೈಹಿಕವಾಗಿ ಅವನು ಚೇತರಿಸ್ಕೊಳ್ತಾನೆ, ಆದರೆ ಮಾನಸಿಕವಾಗಿ ಅವನಿಗೆ ವಿಶ್ರಾಂತಿ ಮತ್ತು ಸ್ಪಷ್ಟವಾದ ಆಲೋಚನೆ ಅಗತ್ಯವಿದೆ. ಡಾಕ್ಟರ್ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಉತ್ತರಿಸಿದ್ದರು. ಆ ಮಾತುಗಳು ಅಲ್ಲಿಯೇ ಅನುರಣಿಸಿದವು. ಅವನಿ ಸ್ವಲ್ಪ ದೂರದಲ್ಲೇ ನಿಂತಿದ್ದಳು. ಅವಳ ಕೈಗಳು ಬಿಗಿಯಾಗಿದ್ದವು, ಕಣ್ಣುಗಳು ನೆಲದ ಕಡೆ ನೆಟ್ಟಿದ್ದವು. ಅವಳ ಹೃದಯ ಬಡಿತ ಇನ್ನೂ ಕಡಿಮೆಯಾಗಿರಲಿಲ್ಲ. ಆ ಆತಂಕಕ್ಕೆ ಹೆಸರಿಡಲಾಗದ ಒಂದು ಅಪರಾಧಿ ಭಾವನೆ ಸೇರಿಕೊಂಡಿತ್ತು. ಕೊನೆಗೆ ಕಿರಣ್ನ ಪೋಷಕರು ಅವಳ ಕಡೆಗೆ ತಿರುಗಿದರು. ಅವನಿ, ಅವನ ತಾಯಿ ಅಂದರೆ ಅವಳ ಅತ್ತೆ ಮೆಲ್ಲಗೆ ಕರೆದಿದ್ದರು. ಅದರಲ್ಲಿ ಯಾವುದೇ ಆರೋಪವಿರಲಿಲ್ಲ, ಕೇವಲ ದಣಿವಿತ್ತು. ಆದರೆ ಇವಳಿಗೆ ಅವರು ತನ್ನನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಅನಿಸಿದ್ದು ಸುಳ್ಳಲ್ಲ. ಅವನು ಯಾಕೆ ಹೀಗೆ ಮಾಡ್ದ ಅಂತ ನಿಂಗೆ ಗೊತ್ತಿದೆಯಾ? ಅವನಿ ಬೆಚ್ಚಿ ಬಿದ್ದು ಕಣ್ಣೆತ್ತಿ ನೋಡಿದಳು. ಅವಳ ತುಟಿಗಳು ನಡುಗಿದವು, ಆದರೆ ಶಬ್ದ ಹೊರಬರಲಿಲ್ಲ. ನಂಗೆ ಗೊತ್ತಿಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅವಳು ಪ್ರಾಮಾಣಿಕವಾಗಿ ಹೇಳಿದಳು. ಅವಳ ದನಿ ಅವಳಿಗೇ ಕೇಳಿಸುವಷ್ಟು ಸಣ್ಣದಾಗಿತ್ತು. ಅವರು ಅವಳನ್ನೊಮ್ಮೆ ದಿಟ್ಟಿಸಿ ನೋಡಿದರು. ಅವರ ಕಣ್ಣುಗಳು ಉತ್ತರವನ್ನೇನೋ ಅರಸುತ್ತಿದ್ದವು, ಆದರೆ ಅವಳನ್ನು ಪೀಡಿಸಲಿಲ್ಲ. ಆಸ್ಪತ್ರೆಗಳು ಆರೋಪ ಪ್ರತ್ಯಾರೋಪ ಮಾಡುವ ಜಾಗವಲ್ಲ, ಕನಿಷ್ಠ ಸದ್ಯಕ್ಕಂತೂ ಅಲ್ಲ. ಕಿರಣ್ನ ತಂದೆ ನಿಟ್ಟುಸಿರು ಬಿಟ್ಟರು. ಅದು ಏನೇ ಇರಲಿ, ಇದನ್ನ ಅವನು ತನಗೆ ತಾನೇ ಮಾಡಿಕೊಂಡಿದ್ದು. ಅವನು ಗುಣಮುಖನಾದ ಮೇಲೆ ನಾವು ಅವನ ಹತ್ರ ಮಾತಾಡ್ತೀವಿ, ಅವರು ಮೆಲ್ಲಗೆ ಹೇಳಿದರು. ಯಾರೂ ಅದಕ್ಕೆ ಎದುರು ಮಾತನಾಡಲಿಲ್ಲ. ಪಾವನಿ ಅವನಿಯ ಹಿಂದೆ ನಿಂತು ಮೌನವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದಳು. ಅವಳು ಏನನ್ನೂ ಕೇಳಲಿಲ್ಲ, ಏನನ್ನೂ ಹೇಳಲಿಲ್ಲ. ಆದರೆ ಅವಳ ಕಣ್ಣುಗಳು ಆ ರೂಮಿನಲ್ಲಿದ್ದ ಬೇರೆಯವರಿಗಿಂತ ಹೆಚ್ಚು ಸತ್ಯವನ್ನು ಅರಿತಿವೆ ಎಂಬಂತೆ ತೋರುತ್ತಿತ್ತು. ಆದಿತ್ಯ ಅಲ್ಲಿಯವರೆಗೆ ಬಾಗಿಲ ಬಳಿಯೇ ನಿಂತಿದ್ದನು. ಜನರು ಪಿಸುಗುಟ್ಟುತ್ತಿದ್ದ ಮಾತುಗಳನ್ನು ಅವನು ಕೇಳಿಸಿಕೊಂಡಿದ್ದನು. ದೇವಸ್ಥಾನದಲ್ಲಿ ಜನರು ನೋಡುತ್ತಿದ್ದ ಆ ವಿಚಿತ್ರ ನೋಟಗಳನ್ನು ಅವನು ಗಮನಿಸಿದ್ದನು. ಹೆಂಗಸರ ಮಾತುಗಳು ಆಗಲೇ ಕಿವಿಗೆ ಬಿದ್ದಿದ್ದವು. ಅವನಿಯ ಮುಖಭಾವನೆಗಳು ಕೂಡ ಅದಕ್ಕೆ ತಕ್ಕನಾಗಿ ಪ್ರತಿಕ್ರಿಯೆ ನೀಡಿತ್ತು. ಮೌನವೇ ಏಕೈಕ ಅಪರಾಧವಾಗಿರುವಾಗ ಕೊನೆಗೆ ಎಲ್ಲ ಹಣೆಬರಹಗಳು ಹೆಣ್ಣಿನ ಮೇಲೆಯೇ ಹೇಗೆ ಬಂದು ಬೀಳುತ್ತವೆ ಎಂಬುದನ್ನು ಅವನು ಮನಗಂಡಿದ್ದನು. ಯಾವುದೇ ಒಂದು ಮಾತನಾಡದೆ ಅವನು ಹೊರಗೆ ನಡೆದನು. ಹೊರಗಿನ ಗಾಡಿ ಭಾರವಾದಂತೆ ಭಾಸವಾಗುತ್ತಿತ್ತು. ಅವನು ತನ್ನ ಕಾರಿನೊಳಗೆ ಕುಳಿತು ಸ್ಟೀರಿಂಗ್ ವೀಲನ್ನು ಹಗುರವಾಗಿ ಹಿಡಿದುಕೊಂಡು ನೇರವಾಗಿ ಎದುರಿಗೆ ನೋಡುತ್ತಿದ್ದ. ಅವನ ಮನಸ್ಸಿನಲ್ಲಿ ಆಲೋಚನೆಗಳು ಕಿರುಚುತ್ತಿದ್ದವು, ಆದರೆ ಅವನ ಮುಖ ಮಾತ್ರ ಶಾಂತವಾಗಿತ್ತು. ಯಾವುದೇ ಒಬ್ಬ ವ್ಯಕ್ತಿ ಸದ್ಯಕ್ಕೆ ಏನನ್ನೂ ಮಾತನಾಡಬಾರದು ಎಂದು ನಿರ್ಧರಿಸಿದಾಗ ಮಾತ್ರ ಇಂತಹ ಶಾಂತತೆ ಮೂಡಲು ಸಾಧ್ಯ. ಒಂದು ಕ್ಷಣದ ನಂತರ ಕಾರಿನ ಬಾಗಿಲು ತೆರೆಯಿತು. ಅವನಿ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ಅವಳು ಅವನನ್ನು ನೋಡಲಿಲ್ಲ, ಅವನು ಅವಳನ್ನು ನೋಡಲಿಲ್ಲ. ಮಹಾಮೌನ ಅಲ್ಲಿ. ಭಯ, ದಣಿವು, ಪ್ರಶ್ನೆಗಳು ಮತ್ತು ಇಂದು ತಮ್ಮ ಬದುಕಿನಲ್ಲಿ ಏನೋ ಒಂದು ಬದಲಾಗಿದೆ ಎಂಬ ಬಲವಾದ ಸತ್ಯ ಆ ಮೌನದಲ್ಲಿ ತುಂಬಿತ್ತು. ಆಸ್ಪತ್ರೆಯ ಒಳಗೆ ಜೀವನ ಸಾಗುತ್ತಿತ್ತು. ಹೊರಗೆ ಆ ಕಾರಿನೊಳಗೆ ಇಬ್ಬರು ವ್ಯಕ್ತಿಗಳು ನಿಶ್ಶಬ್ದವಾಗಿ ಕುಳಿತಿದ್ದರು. ಕಾರು ಹಾಗೆಯೇ ನಿಶ್ಚಲವಾಗಿತ್ತು. ಕೆಲವು ನಿಮಿಷಗಳ ಕಾಲ ಇಬ್ಬರೂ ಮಾತನಾಡಲಿಲ್ಲ. ಆಸ್ಪತ್ರೆಯ ಒಳಗೆ ಎಲ್ಲೋ ಕಿರಣ್ನ ಮೇಲೆ ನಿಗಾ ಇಡಲಾಗಿತ್ತು. ಅವನಿಯ ಎದೆಯೊಳಗೆ ಎಲ್ಲವೂ ಒಡೆದು ಚೂರಾಗುವ ಹಂತಕ್ಕೆ ತಲುಪಿತ್ತು. ಕೊನೆಗೆ ಆದಿತ್ಯ ಮೌನ ಮುರಿದ. ಅವನಿ, ಇವತ್ತು ದೇವಸ್ಥಾನದಲ್ಲಿ ಏನಾಯಿತು? ನಾನು ಕೆಲವು ಮಾತುಗಳನ್ನು ಕೇಳಿಸ್ಕೊಂಡೆ ಎಂದು ಮೆಲ್ಲಗೆ ಹೇಳಿದ್ದ. ಅವಳು ಉಗುಳು ನುಂಗಿದಳು. ಇದೇ ಆ ಕ್ಷಣ ಅವಳಿಗೆ ತಿಳಿದಿತ್ತು. ಈಗ ಮಾತನಾಡದಿದ್ದರೆ ಅವಳು ಎಂದಿಗೂ ಮಾತನಾಡಲು ಸಾಧ್ಯವಿಲ್ಲ. ಆದಿತ್ಯ, ಇವತ್ತು ನಾನು ನಿಮಗೆ ಎಲ್ಲನೂ ಹೇಳಬೇಕು, ಅವಳು ನಿಧಾನವಾಗಿ ಹೇಳಿದಳು. ಅವನು ಅವಳ ಕಡೆಗೆ ಸ್ವಲ್ಪ ತಿರುಗಿದ, ಸ್ವಲ್ಪ ಗಂಭೀರವಾಗಿದ್ದ. ಫಸ್ಟಿಂದನೂ ಹೇಳು ಎಂದ. ಅವಳು ದೀರ್ಘವಾಗಿ ಉಸಿರು ತೆಗೆದುಕೊಂಡಳು. ಅಪ್ಪ ಮೊದಲು ಕಿರಣನ್ ಬಗ್ಗೆ ಹೇಳಿದಾಗ ನಂಗೆ ಅವನ ಜೊತೆ ಮದುವೆ ಇಷ್ಟ ಇರಲಿಲ್ಲ. ನನ್ನ ಪಂಜದಲ್ಲಿ ಸಿಕ್ಕಾಕೊಂಡ ಥರ ಆಗಿತ್ತು. ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದು ನಂಗೆ ತಿಳಿಲಿಲ್ಲ. ಅವಳ ಬೆರಳುಗಳು ಮಡಿಲಿನಲ್ಲಿ ನಡುಗುತ್ತಿದ್ದವು. ಆಗ ನೀವು ನನ್ನ ಜೀವನಕ್ಕೆ ಬಂದ್ರಿ. ಆ ಸಮಯದಲ್ಲಿ ಅವಳು ಪದಗಳನ್ನು ಕಷ್ಟಪಟ್ಟು ಹೊರಹಾಕುತ್ತಾ ಮಾತನಾಡುತ್ತಿದ್ದಳು.
ನಂಗೆ ನಿಮ್ಮ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅಂದರೆ ಕಾಲೇಜಲ್ಲಿ ಅಷ್ಟೆಲ್ಲ ಆದಮೇಲೂ ನೀವು ನನ್ನನ್ನು ನೋಡೋಕೆ ಯಾಕೆ ಬಂದ್ರಿ ಅಂತ ಅರ್ಥ ಆಗಿರಲಿಲ್ಲ. ಮತ್ತೆ ಸೇಡ್ ತೀರಿಸ್ಕೊಳ್ಳೋಕೆ ಬಂದ್ರಾ ಅಂತೆಲ್ಲ ಯೋಚನೆ ಮಾಡಿದ್ದೆ. ನಂಗೆ ನಿಮ್ಮ ಮೇಲೆ ಯಾವುದೇ ಭಾವನೆಗಳಿರಲಿಲ್ಲ. ನಾನು ನಿಮ್ಮ ಪ್ರೀತಿಯಲ್ಲೂ ಇರಲಿಲ್ಲ. ಈಗಲೂ ನಾನಿದ್ದೀನಿ ಅಂತ ಹೇಳಲ್ಲ. ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡೆ, ಯಾಕಂದರೆ ನಂಗೆ ಅಲ್ಲಿಂದ ಹೊರಬರೋಕೆ ಒಂದು ದಾರಿ ಬೇಕಾಗಿತ್ತು ಎಂದಳು. ಆ ಮಾತುಗಳು ಆದಿತ್ಯನಿಗೆ ಗುಂಡೇಟಿನಂತೆ ತಾಗಿದವು. ಮೌನ ಆವರಿಸುವ ಭಯದಿಂದ ಅವಳು ಅವಸರವಾಗಿ ಮುಂದುವರಿಸಿದಳು. ಶಿರ್ಸಿ ಸಹಸ್ರಲಿಂಗ ಕೂಡ ನಾನು ಬಂದಿದ್ದು ಯಾಕಂದರೆ ಅದು ಕಿರಣನಿಂದ ನಂಗೆ ದೂರ ಇರೋಕೆ ಅವಕಾಶ ಬೇಕು ಅಂತ. ನಂಗೆ ಸ್ವಲ್ಪ ಜಾಗ ಬೇಕಿತ್ತು, ಸುರಕ್ಷಿತ ಭಾವನೆ ಬೇಕಿತ್ತು. ನಾನು ಬಂದಿದ್ದು ನಿಮ್ಮ ಮೇಲಿನ ಪ್ರೀತಿಯಿಂದಲ್ಲ, ಅಥವಾ ನಿಮ್ಮ ಜೊತೆ ಸಮಯ ಕಳಿಬೇಕು ಅಂತ ಅಲ್ಲ ಎಂದಳು. ಅಷ್ಟರಲ್ಲೇ ಆದಿತ್ಯನ ದವಡೆಗಳು ಬಿಗಿಯಾದವು. ಕೋಪ ನೆತ್ತಿಗೆ ಆಗಲೇ ಏರಿತ್ತು. ಹಾಗಾದರೆ ಕಿರಣ್ನಿಂದ ತಪ್ಪಿಸ್ಕೊಳ್ಳೋಕೆ ನೀನನ್ನು ಆರಿಸ್ಕೊಂಡೆ ಅಲ್ವೇನೆ? ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ದ. ಅವಳು ತಕ್ಷಣ ಅವನ ಕಡೆಗೆ ನೋಡಿದಳು. ಇಲ್ಲ ಆದಿತ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮನ್ನು ಬಳಸ್ಕೊಂಡಂತೆ ಅಲ್ಲ. ನಂಗೆ ಕಿರಣ ಇಷ್ಟ ಇರಲಿಲ್ಲ. ಒಂದು ಅರೇಂಜ್ ಮ್ಯಾರೇಜ್ ವ್ಯವಸ್ಥೆಯಲ್ಲಿ ನಾನು ಯಾರನ್ನಾದರೂ ಒಬ್ಬರನ್ನು ಆರಿಸ್ಕೊಳ್ಬೇಕಿತ್ತು ಅಲ್ವಾ? ನಾನು ಅಂದ್ಕೊಂಡೆ ನೀವೇ ನನ್ನವರು ಅಂತ ಎಂದಳು. ಆದರೆ ಅವನು ಆ ಭಾಗವನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವನಿಗೆ ಕೇಳಿಸಿದ್ದು ಕೇವಲ ಆಯ್ಕೆ ಎಂಬ ಪದ ಮಾತ್ರ. ಏಕೆಂದರೆ ಅವನು ಅವಳನ್ನು ಎಷ್ಟೋ ವರ್ಷಗಳಿಂದ ಪ್ರೇಮಿಸುತ್ತಿದ್ದನಲ್ಲವೇ? ಹಾಗಾಗಿ. ನೀನು ಹೇಳ್ತಿರೋದು ನಾನು ಕೇವಲ ನಿಂಗೆ ಅನುಕೂಲಕರವಾದ ಆಯ್ಕೆಯಾಗಿದ್ದೆ ಅಷ್ಟೇನಾ? ಅಷ್ಟೇ ತಾನೇ? ಹೇಳೇ? ಅವನು ಧ್ವನಿ ಏರಿಸಿ ಮುಂದುವರೆಸಿದ. ನಿಂಗೆ ನನ್ನ ಮೇಲೆ ಯಾವುದೇ ಭಾವನೆಗಳಿರಲಿಲ್ಲ. ನೀ ಸುಮ್ಮನೆ ನನ್ನ ಪಿಕ್ ಮಾಡಿಕೊಂಡೆ ಅಲ್ವಾ? ಮಾತಾಡೆ, ಕಟುವಾಗಿ ಹೇಳಿದ್ದ. ಆ ಮಾತುಗಳು ಅವಳಿಗೆ ನೋವುಂಟು ಮಾಡಿದವು. ಆದರೆ ಅವಳು ನಿಲ್ಲಿಸಲಿಲ್ಲ. ಅವಳು ಇದನ್ನು ಮುಗಿಸಲೇಬೇಕಿತ್ತು. ಅದಕ್ಕೇನು ಉತ್ತರ ಕೊಡದೆ, ಮತ್ತೂ ಒಂದು ವಿಷಯ ಹೇಳಬೇಕಿತ್ತು. ಅವಳ ದನಿ ಈಗ ನಡುಗಲಾರಂಭಿಸಿತ್ತು. ಹೇಳೆ, ಏನು ವಿಷಯ? ಎಲ್ಲನೂ ಇವತ್ತೇ ಒದ್ರುಬಿಡು. ಇನ್ನೂ ಮುಚ್ಚಿಟ್ಟು ನೋವು ಕೊಡಬೇಡ ನನಗೆ ಎಂದ. ಆದಿತ್ಯ, ಕಿರಣ ನನ್ನ ಪ್ರೀತಿ ಮಾಡ್ತಿದ್ದ. ಅದು ನಿಜವಾದ ಪ್ರೀತಿ ಅಲ್ಲ. ಅವನೊಂಥರ ಭ್ರಮೆಯಲ್ಲಿದ್ದ. ಅದಕ್ಕೆ ನಂಗೆ ಕಾಟ ಕೊಡ್ತಾ ಇದ್ದ. ತೀರಾ ಅಂದರೆ ನನ್ನ ಹತ್ರ ಸಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು ಕಾಟ. ಈಗ ನಾನು ನಿಮ್ಮನ್ನು ಒಪ್ಪಿದ್ದೀನಿ ಅಂತ ಗೊತ್ತಾದ ಮೇಲೆ ಅವ್ನು ನಮ್ಮನೇಲಿ ಇರೋಕ್ಕೆ ಬಂದಿದ್ದಾನೆ. ಅವ್ನು ಪದೇ ಪದೇ ನನ್ನ ಹತ್ರ ಬರ್ತಿದ್ದ, ನನ್ನ ಮೇಲೆ ಆರೋಪ ಮಾಡ್ತಿದ್ದ. ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಇರೋದಿಲ್ಲ ನಿಮ್ಮನ್ನು ಮದುವೆ ಆದರೆ, ನಾನು ಶರಣಾಗ್ಬಿಟ್ಟಿರೋ ಒಬ್ಬ ಸಾಮಾನ್ಯ ಭಾರತೀಯ ಹೆಣ್ಣು ಅಂತಿದ್ದ. ಹೇಗಾದರೂ ಮಾಡಿ ನನ್ನ ಮನಸ್ಸು ಬದಲಾಯಿಸಿ ನಾನು ಅವನನ್ನು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ. ವಾದ ಮಾಡೋದು ವ್ಯರ್ಥ ಅಂತ ನಾನು ಸುಮ್ಮನಿದ್ದೆ. ಆದಿತ್ಯನ ಮುಖದಲ್ಲಿ ಕೋಪ ಕಂಡಿತ್ತು ಅವಳಿಗೆ. ಆದರೂ ಶುರು ಮಾಡಿದ್ದನ್ನು ಮುಗಿಸಿಯೇ ತೀರುವವಳು ಅವನಿ. ನಾನು ಯಾವತ್ತೂ ಅವನಿಗೆ ಸಲಹೆ ಕೊಟ್ಟಿಲ್ಲ ಆದಿತ್ಯ. ನಂಗೆ ಅವನ ಫೀಲಿಂಗ್ ಜೊತೆ ಆಟ ಆಡಬೇಕು ಅಂತ ಯಾವತ್ತೂ ಅನಿಸಿಲ್ಲ. ಅವನಿಗೆ ಹರ್ಟ್ ಆಗಬಾರ್ದು ಅಂತಾನೆ ನಾನು ಅವನಿಂದ ಅಂತರ ಕಾಯ್ಕೊಳ್ತಿದ್ದೆ. ಆದರೂ ಅವನು ತನ್ನ ಭ್ರಮಾಲೋಕದಲ್ಲಿ ಇದ್ಕೊಂಡು ನಂಗೆ ಪೀಡಿಸ್ತಿದ್ದ. ಇತ್ತೀಚೆಗೆ ತುಂಬಾ ಜಗಳ ಆಗ್ತಿತ್ತು. ನಾನು ಅವನನ್ನು ನೇರವಾಗಿ ತಿರಸ್ಕರಿಸ್ದೆ, ಬೇಡ ಅಂತ ಹೇಳಿದೆ. ಅದಕ್ಕೆ ಇವತ್ತು ಇದೆಲ್ಲ ಆಯಿತು. ಅದಕ್ಕೆ ಅವನು ವಿಷ ಕುಡ್ದಿದ್ದು ಎಂದಳು. ಈಗ ಆದಿತ್ಯನಿಗೆ 2 ವಿಷಯಗಳು ಒಮ್ಮೆಲೆ ತಟ್ಟಿದವು. ಮೊದಲನೆಯದು, ನಾನು ಕೇವಲ ಒಂದು ಆಪ್ಷನ್ ಅಷ್ಟೆ. ಎರಡನೆಯದು, ಅತ್ಯಂತ ಭಾರವಾದ ಸತ್ಯ, ಅವಳು ಅಪಾಯದಲ್ಲಿದ್ದಳು. ಆದರೂ ಅವಳು ನನಗೆ ಹೇಳಲಿಲ್ಲ. ಅವನ ಧ್ವನಿ ಈಗ ನಿಯಂತ್ರಣ ತಪ್ಪಿತು. ಯಾಕೆ ನಂಗೆ ಹೇಳಿಲ್ಲ? ಇದೆಲ್ಲ ನಡೆಯೋಕೆ ನೀನು ಹೇಗೆ ಬಿಟ್ಟೆ ಅವನಿ? ಅವನು ನಿನ್ನನ್ನು ಮೂಲೆಗೆ ತಳ್ದ, ಬೆದರಿಕೆ ಹಾಕ್ದ, ನಿನ್ನ ಭಾವನೆಗಳ ಜೊತೆ ಆಟ ಆಡ್ದ. ಆದರೂ ನಂಗೆ ತಿಳಿಸ್ಬೇಕು ಅಂತ ನಿಂಗೆ ಅನಿಸ್ಲಿಲ್ವೇನೆ? ಹೇಳೆ? ಹಲ್ಲು ಬಿಗಿ ಹಿಡಿದು ಅವನು ಗದರಿಸಿದ. ಅವಳು ಮಾತನಾಡಲು ಪ್ರಯತ್ನಿಸಿದಳು, ಆದರೆ ಸಾಧ್ಯವಾಗಲಿಲ್ಲ. ಈಗ ಇಲ್ಲಿ ಕೂತ್ಕೊಂಡು ನಿಂಗೆ ಬೇರೆ ದಾರಿ ಇರಲಿಲ್ಲ ಅಂತ ನನ್ನನ್ನು ಆರಿಸ್ಕೊಂಡೆ ಅಂತ ಹೇಳ್ತೀಯಾ? ಅವನ ಧ್ವನಿ ಮತ್ತೂ ಏರಿತು. ಹಾಗಾದರೆ ನಾನು ನಿಂಗೆ ಯಾರು? ಕೇವಲ ಒಂದು ಗುರಾಣಿನ, ಅಥವಾ ತಪ್ಪಿಸ್ಕೊಳ್ಳೋ ದಾರಿನ? ಆ ಕ್ಷಣದಲ್ಲಿ ಅವನ ಸಿಟ್ಟು ವಿವೇಕವನ್ನೇ ನುಂಗಿಬಿಟ್ಟಿತು. ಅವನು ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಂಡ. ನಿಂಗೆ ನನ್ನ ಮೇಲೆ ಗೌರವ ಇದೆಯಾ? ನಂಬಿಕೆ ಇದೆಯಾ? ಅಥವಾ ಕೇವಲ ಪಗಡೆ ಆಟದ ದಾಳತ್ತರನ ನಾನು? ಹೇಳು ಅವನಿ ಎಂದ. ಅವಳು ಸುಮ್ಮನಿದ್ದಳು. ಹೇಳೆ, ಬಾಯ್ ಬಿಡೆ. ಅವನ ಮಾತಿನ ಧಾಟಿ ಬದಲಾಗಿತ್ತು. ಇದು ಅವಳಿಗೆ ಕೂಡ ತಿಳಿದು ಸ್ತಬ್ಧಳಾದಳು. ಅವನ ಆ ಹಠಾತ್ ವರ್ತನೆ, ಆ ಏರಿದ ಧ್ವನಿ, ಆ ಬಿಗಿಯಾದ ಹಿಡಿತ, ಇದೆಲ್ಲದರ ಅರ್ಥ ಅವಳಿಗೆ ತಿಳಿದಿತ್ತು. ಅವನ ಅತಿಯಾದ ಕೋಪ, ನೋವು ಅವನನ್ನು ಹೀಗೆ ಮಾಡಿಸುತ್ತದೆ ಎಂದು. ಅವಳ ಕಣ್ಣೀರು ನಿಯಂತ್ರಣ ತಪ್ಪಿ ಹರಿಯತೊಡಗಿತು. ಆದಿತ್ಯ, ಪ್ಲೀಸ್, ನಾನು ಹೇಳೋದನ್ನು ಕೇಳಿ. ಅವಳು ಅತ್ತಳು. ಆ ಶಬ್ದ ಅವನನ್ನು ಮತ್ತೆ ಎಚ್ಚರಿಸಿತು. ವಾಸ್ತವಕ್ಕೆ ಬಂದಿದ್ದ. ತಕ್ಷಣ ಅವಳ ಕೈ ಬಿಟ್ಟ. ಅವನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು.
ಇನ್ನೊಂದು ಮಾತನ್ನು ಆಡದೆ ಅವನು ಕಾರಿನ ಬಾಗಿಲು ತೆರೆದು ಹೊರಬಂದ. ಸ್ವಲ್ಪ ದೂರ ನಡೆದು ಒಂದು ಮರದ ಬಳಿ ನಿಂತು ಮರದ ಕಾಂಡಕ್ಕೆ ಕೈಯನ್ನಿಟ್ಟು ಜೋರಾಗಿ ಉಸಿರಾಡತೊಡಗಿದ. ಈಗ ಅಲ್ಲಿ ಸಿಟ್ಟಿರಲಿಲ್ಲ, ಗೊಂದಲವಿತ್ತು, ನೋವಿತ್ತು, ಪ್ರೀತಿ ಇತ್ತು, ಭಯವಿತ್ತು. ಅವನಿಗೆ ತಾನು ಆಯ್ಕೆ ಎಂಬುದು ಬೇಜಾರಾಗಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಅವನಿ ತನ್ನ ಕಷ್ಟಗಳನ್ನು ಅವನ ಹತ್ತಿರ ಹೇಳಿಕೊಳ್ಳಲಿಲ್ಲ, ನಂಬಿಕೆ ಇರಲಿಲ್ಲವ ಎನಿಸಿಬಿಟ್ಟಿತ್ತು. ಅದರಿಂದ ಇನ್ನೂ ನೋವಾಗಿತ್ತು. ಕಾರಿನ ಒಳಗೆ ಅವನಿ ಒಬ್ಬಳೇ ಕುಳಿತು ನಿಶ್ಶಬ್ದವಾಗಿ ಅಳುತ್ತಿದ್ದಳು. ಅವನ ಕೈ ಹಿಡಿತದಿಂದ ಅವಳ ಮಣಿಕಟ್ಟು ಇನ್ನೂ ಬಿಸಿಯಾಗಿತ್ತು. ಅವಳು ಎಂದೂ ಊಹಿಸಿದ ರೀತಿಯಲ್ಲಿ ಅವಳ ಹೃದಯ ಈಗ ಒಡೆದು ಹೋಗಿತ್ತು. ಇಬ್ಬರೂ ಒಂದೇ ನೋವಿನಲ್ಲಿದ್ದರು, ಆದರೆ ಆ ನೋವಿನ ಎರಡು ಬೇರೆ ಬೇರೆ ಬದಿಗಳಲ್ಲಿ ನಿಂತಿದ್ದರು ಅಷ್ಟೆ. ಆದಿತ್ಯನ ತಲೆಯಲ್ಲಿ ಯೋಚನೆಗಳು ಒಂದಾದ ಮೇಲೊಂದು ಸುರುಳಿಯಾಗಿ ಬರುತ್ತಿದ್ದವು. ನಾನು ಕೇವಲ ಒಂದು ಆಪ್ಷನ್ ಮಾತ್ರನಾ ಎಂದು ಯೋಚಿಸಿದವನಿಗೆ ತಕ್ಷಣ ಸತ್ಯದ ಇನ್ನೊಂದು ಮುಖ ಅವನಿಗೆ ಕಾಣತೊಡಗಿತು. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು? ಅವನಿ ಸತ್ಯ ಹೇಳಿದ ಸರಿನಾ ಅಥವಾ ಇಷ್ಟು ದಿನ ಮುಚ್ಚಿಟ್ಟಿದ್ದ ತಪ್ಪಾ? ಮುಂದೇನಾಗಬಹುದು? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.